ನಾಯಿ ಬೊಗಳ್ತಾ ಇದೆ. ಇನ್ಯಾರೋ ಬರ್ತಾರೆ, ಬಸ್ ಬಂತು, ಗಲಾಟೆ ಆಯಿತು, ಏನೋ ನಡೀತಾ ಇದೆ. ಇಮ್ಮಿಡಿಯೇಟಾಗಿ ಒಂದು ಆ್ಯಕ್ಷನ್ ನಮ್ಮಿಂದ ಬರುತ್ತೆ. ಇವು ಬೊಗಳ್ತಾ ಇದೆ ಅಥವಾ ರಿಯಾಕ್ಷನ್ ಬರುತ್ತೆ. ಆ್ಯಕ್ಷನ್ನು ರಿಯಾಕ್ಷನು, ಹೋಗಿ ಬಾಗಿಲು ಹಾಕೋದು ಆ್ಯಕ್ಷನ್ನು, ಥೂಚಿ ಅನ್ನೋದು ರಿಯಾಕ್ಷನ್ನು. ಮನಸ್ಸು ಅದರ ಬಗ್ಗೆ ಒಂದು ಕಥೆನೇ ಹೇಳುತ್ತೆ. ಕತೆ ಕಟ್ಟೋದ್ರಲ್ಲಿ ಮನಸ್ಸು ಎಕ್ಸ್ಪರ್ಟ್. ಆದರೆ ಒಂದು ಕ್ಷಣ ನೋಡಿ, ನಿಮ್ಮ ಬೀಯಿಂಗ್ ಡಿಸ್ಟರ್ಬ್ ಆಗಿದೆಯಾ? ಇಲ್ಲ. ಬೀಯಿಂಗ್ ಏನಾದರೂ ಆಯಿತಾ? ಇಲ್ಲ. ನಥಿಂಗ್ ಹ್ಯಾಪನ್ ಟು ಬೈ ಬೀಯಿಂಗ್. ನನ್ನ ಬೀಯಿಂಗ್ ಹೆಂಗಿದೆ? ರಿಮೈನ್ ಸೈಲೆಂಟ್. ಯಾಕೆ? ಈ ಬೀಯಿಂಗ್ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ, ಸುಮ್ಮನೆ ವಾಚ್ ಮಾಡ್ತಾ ಇದೆ. ಅದಕ್ಕೆ ಅಲ್ಲೊಂದು ಗ್ರೇಟೆಸ್ಟ್ ಸ್ಪೇಸ್ ಇದೆ ನಮ್ಮಲ್ಲಿ. ಇಮ್ಮಿಡಿಯೇಟಾಗಿ ವಿ ಶುಡ್ ಜಂಪ್ ಟು ಅವರ್ ಓನ್ ಬೀಯಿಂಗ್. ಈ ಥರ ಗಲಾಟೆಗಳು ಬಂದಾಗ ಜಂಪ್ ಟು ಯುವರ್ ಓನ್ ಬೀಯಿಂಗ್ ಆ್ಯಂಡ್ ಡೋಂಟ್ ಇನ್ವಾಲ್ವ್ ಇನ್ ಎನಿಥಿಂಗ್. ಡು ನಾಟ್ ರಿಜೆಕ್ಟ್ ಆಲ್ಸೋ, ಡು ನಾಟ್ ಜಡ್ಜ್ ಆಲ್ಸೋ. ಏನಿಲ್ಲ, ಅಲ್ಲೊಂದು ಬೇರೆ ಪ್ರಪಂಚ ಸೃಷ್ಟಿಯಾಗುತ್ತೆ. ಯಾಕೆ ಅಂದರೆ ದೇರ್ ಇಸ್ ಆಲ್ವೇಸ್ ಅಂಡರ್ಲೈಯಿಂಗ್ ಹಾರ್ಮನಿ ಇದ್ದೇ ಇದೆ ಒಳಗಡೆ. ಹಾಗೇ ಇದೆ ಒಳಗಡೆ. ಇದು ನ್ಯಾಚುರಲ್. ನಾಯಿನಾದರೂ ಬಗೊಳ್ಳಿ, ಜನ ಆದರೂ ಕೂಗಲಿ, ಯಾರೇನಾದರೂ ಮಾಡಲಿ, ನಿಮಗೆ ಡಿಸ್ಟರ್ಬೇ ಆಗಲ್ಲ. ಯಾಕೆ? ನೀವು ರಿಯಾಕ್ಟ್ ಮಾಡ್ತಾ ಇಲ್ಲ. ಇದನ್ನು ಟೀಚ್ ಮಾಡೋಕ್ಕಾಗಲ್ಲ ಯಾರಿಗೂ. ಇದು ಫಿಲಾಸಫಿನೂ ಅಲ್ಲ. ಇಟ್ಸ್ ಅಂಡರ್ಲೈಯಿಂಗ್ ಹಾರ್ಮನಿ. ಇಟ್ ಈಸ್ ನ್ಯಾಚುರಲ್. ನೀವು ಸುಮ್ಮನಾಗಬೇಡಿ ಅಂತೀವಲ್ಲ, ಬಾಯಿ ಮುಚ್ಕೊಂಡು, ಬಾಯಿ ಮುಚ್ತೀರಾ, ಆದರೆ ಸುಮ್ಮನಾಗಲ್ಲ. ಸುಮ್ಮನಾಗೋದು ಇಸ್ ವಿತ್ ಯುವರ್ ಬ್ರೀತ್. ಜಸ್ಟ್ ಶಿಫ್ಟ್ ಯುವರ್ ಸೆಲ್ಫ್, ಜಂಪ್ ಇನ್ಸೈಡ್, ಡೈವ್ ಇನ್ಸೈಡ್, ಜಸ್ಟ್ ಬಿ ವಿತ್ ಯುವರ್ ಸೆಲ್ಫ್. ಹೊರಗಡೆ ಏನು ನಡೀತಾ ಇದ್ರು, ಏನೂ ರಿಯಾಕ್ಷನ್ ಇಲ್ಲ, ಏನೂ ಜಡ್ಜ್ಮೆಂಟ್ ಇಲ್ಲ, ಹಾಗಿರಿ. ಆವಾಗವಾಗ ಹಾಗಿರ್ತಾ ಇದ್ದರೆ ನಾವು ಏನೇ ಮಾಡ್ತಾಯಿದ್ರು ನಾವು ಅದೇ ಸ್ಟೇಟಲ್ಲೇ ಇರ್ತೀವಿ.